All, welcome back to another new episode of Butterfly's Choice. In today's class, we are going to discuss about principles of management. Let us see the meaning of management. Management is the art of getting things done through others for attaining organizational objectives. ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೇನು? ಅದೊಂದು ಆರ್ಟ್ ಅಂತ ಹೇಳಿದರೆ ಒಂದು ಕಲೆ ಆಗಿದೆ. ಗೆಟ್ಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್, ಒಂದು ಕೆಲಸ, ಒಂದು ಕಾರ್ಯವನ್ನು ಬೇರೆಯವರ ಕೈಯಿಂದ ಮಾಡಿ ಪಡೆಯೋದನ್ನು, ಆ ಮ್ಯಾನೇಜ್ಮೆಂಟ್ ಮೂಲಕ ಮ್ಯಾನೇಜ್ ಮಾಡಿ ಪಡೆಯೋದನ್ನು ಮ್ಯಾನೇಜ್ಮೆಂಟ್ ಅಂತೇಳಿ ಕರೀತಾರೆ. ಫಾರ್ ಅಟೈನಿಂಗ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್, ಒಂದು ಆರ್ಗನೈಸೇಷನ್ದು ಆಬ್ಜೆಕ್ಟಿವ್ ಅದು ಗೋಲ್ನ ಅಟೈನ್ ಮಾಡಲಿಕ್ಕೆ, ರೀಚ್ ಆಗಲಿಕ್ಕೆ ಈ ಮ್ಯಾನೇಜ್ಮೆಂಟ್ನ ಮಾಡ್ತಾರೆ. Next is management functions. And that first one is planning. Planning is known as a deciding in advance. Deciding in advance ಅಂತ ಹೇಳಿದ್ರು ಒಂದು ಆ್ಯಕ್ಷನ್ ಅವ್ರ ಪ್ರೊಸೆಸ್ನ, ಒಂದು ಬಿಸ್ನೆಸ್ ಫಂಕ್ಷನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಿಸೈಡ್ ಮಾಡೋದನ್ನ, ಎಲ್ಲಿ ಮಾಡಬೇಕು, ಏಕೆ ಮಾಡಬೇಕು, ವೇರ್ ಟು ಡೂ, ವೆನ್ ಟು ಡೂ, ಹೌ ಟು ಡೂ ಅ project to reach the organizational objective is known as a planning. So in simple, it is known as a deciding in advance when, where and how to do a particular task. Second one is organizing. Organizing ಅಂತ ಹೇಳಿದರೆ ಇಟ್ಸ್ ಅ ಬ್ರಿಂಗಿಂಗ್ ಟುಗೆದರ್ ಎಂಪ್ಲಾಯೀಸ್ ಆಫ್ ಆ್ಯನ್ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನ್ದು ಎಂಪ್ಲಾಯೀಸ್ನ ಒಟ್ಟಿಗೆ ತಂದು ಅವರನ್ನು ಡಿಫ್ರೆಂಟ್ ಡ್ಯೂಟೀಸ್ ಅಲಾಟ್ ಮಾಡಬೇಕು. ಅವರಿಗೆ ಡಿಫ್ರೆಂಟ್ ಡ್ಯೂಟೀಸ್ನ ಅಲಾಟ್ ಮಾಡಿ ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿನ ಅಲಾಟ್ ಮಾಡೋದನ್ನು ಏನಂತ ಹೇಳ್ತಾರೆ? ಆರ್ಗನೈಸಿಂಗ್ ಅಂತ ಹೇಳ್ತಾರೆ. ಅವರ ಡ್ಯೂಟಿ ಅಲಾಟ್ ಮಾಡಿ ಅವರಿಗೆ ಪ್ರಾಪರ್ ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿನ ಅಲೋಕೇಟ್ ಮಾಡೋದನ್ನ ಏನಂತ ಹೇಳ್ತಾರೆ? ಆರ್ಗನೈಸಿಂಗ್. ಸೊ that is the second function of management. Third one is staffing. Staffing ಅಂತ ಹೇಳಿದರೆ ಒಂದು ಆರ್ಗನೈಸೇಷನಲ್ಲಿ ವೇಕೆಂಟ್ ಪೊಸಿಷನ್, ಒಂದು ವೇಕೆಂಟ್ ಪೊಸಿಷನ್ ಇದ್ದರೆ ಆ ವೇಕೆಂಟ್ ಪೊಸಿಷನ್ನ ಫಿಲ್ ಮಾಡಲಿಕ್ಕೆ ರಿಕ್ರೂಟ್ಮೆಂಟ್ನ ಕಂಡಕ್ಟ್ ಮಾಡ್ತಾರೆ. ದಟ್ ಪ್ರೊಸೆಸ್ ಇಸ್ ನೋನ್ ಆಸ್ ಎ ಸ್ಟಾಫಿಂಗ್. ಸ್ಟಾಫಿಂಗ್ ಮಾಡೋ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮೂಲಕ ವೇಕೆನ್ಸಿನ ಫಿಲ್ ಮಾಡ್ತಾರೆ. ದಟ್ ಇಸ್ ಅ ಫಂಕ್ಷನ್ ಇಸ್ ಕಾಲ್ಡ್ ಆಸ್ ಅ ಸ್ಟಾಫಿಂಗ್ ಫಂಕ್ಷನ್. ನೆಕ್ಸ್ಟ್ ಒನ್ ಇಸ್ ಡೈರೆಕ್ಟಿಂಗ್. ಡೈರೆಕ್ಟಿಂಗ್ ಅಂತ ಹೇಳಿದರೆ ಇಟ್ ಈಸ್ ಎನ್ಶ್ಯೂರಿಂಗ್ ದ ವರ್ಕ್ ಈಸ್ ಗೋಯಿಂಗ್ ಇನ್ ಎ ಪ್ರಾಪರ್ ಡೈರೆಕ್ಷನ್. ಒಂದು ವರ್ಕ್ ಪ್ರಾಪರ್ ಡೈರೆಕ್ಷನಲ್ಲಿ ಟು ರೀಚ್ ದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್, the work is going in a proper direction. Whether it is going in a proper direction, that is ensuring, is known as a directing. How they will direct? They will inspire, or they will guide, or they will lead. So managers will guide, inspire or instruct, or they will lead. ಇನ್ಸ್ಟ್ರಕ್ಟ್ ಮಾಡ್ತಾರೆ, ಲೀಡ್ ಮಾಡ್ತಾರೆ ಅಥವಾ ಗೈಡ್ ಮಾಡ್ತಾರೆ ಮತ್ತು ಇನ್ಸ್ಪೈರ್ ಮಾಡ್ತಾರೆ. ಈ ಪ್ರೊಸೆಸ್ ಮೂಲಕ ವೆದರ್ ದೇ ಆರ್ ಡೂಯಿಂಗ್ ದ ವರ್ಕ್ ಇನ್ ಅ ಕರೆಕ್ಟ್ ಡೈರೆಕ್ಷನ್ ಅಂತ ಚೆಕ್ ಮಾಡೋದನ್ನು ಏನಂತ ಹೇಳ್ತಾರೆ? ಡೈರೆಕ್ಟಿಂಗ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಕಂಟ್ರೋಲಿಂಗ್. ಕಂಟ್ರೋಲಿಂಗ್ ಅಂತ ಹೇಳಿದ್ರೇನು? ಇದು ಮೆಷರಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಆ್ಯನ್ ಆರ್ಗನೈಸೇಷನ್. ಒಂದು ವರ್ಕ್ ಮಾಡ್ತಾ ಇರ್ತಾರಲ್ಲ ಅದರದ್ದು ಪರ್ಫಾರ್ಮೆನ್ಸ್ನ ಮೆಷರ್ ಮಾಡೋದು, ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಇಲ್ವಾ ಅಂತ. ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂದರೆ ಕರೆಕ್ಟ್ ಮೆಷರ್ಸ್, ಅದನ್ನು ಚೇಂಜಸ್ ತಂದು ಕರೆಕ್ಟಿವ್ ಮೆಷರ್ಸ್ನ ತಗೊಳ್ಳೋದನ್ನ ಏನಂತ ಹೇಳಿ ಕರೀತಾರೆ? ಕಂಟ್ರೋಲಿಂಗ್ ಅಂತ ಹೇಳಿ ಕರೀತಾರೆ. ಮೆಷರಿಂಗ್ ದ ಪರ್ಫಾರ್ಮೆನ್ಸ್, ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಆ್ಯಂಡ್ taking corrective actions is known as a controlling. Next, let us discuss Fayol's principles of management. Fayol's principles of management ಅಂತ ಡಿಸ್ಕಸ್ ಮಾಡೋಣ. ಫಯಾಲ್ ಅಂತ ಹೇಳಿದರೆ ಎನ್ರಿ ಫಯಾಲ್. ಎನ್ರಿ ಫಯಾಲ್ ಇವರೊಬ್ಬರು ಫ್ರೆಂಚ್ ಇಂಡಸ್ಟ್ರಿಯಲಿಸ್ಟ್. ಇವರು ಮ್ಯಾನೇಜ್ಮೆಂಟ್ ಬಗ್ಗೆ 14 ಪ್ರಿನ್ಸಿಪಲ್ಸ್ನ ಇಂಟ್ರೊಡ್ಯೂಸ್ ಮಾಡಿದರು. ಆ 14 ಪ್ರಿನ್ಸಿಪಲ್ಸ್ನ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಒಂದು ಆರ್ಗನೈಸೇಷನಲ್ಲಿ ಒಂದು ವರ್ಕ್ ಸ್ಮೂತಾಗಿ ಫಂಕ್ಷನಿಂಗ್ ಆಗಬೇಕು ಅಂತ ಹೇಳಿದರೆ ಈ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು. ಅಂಡ್ ದಟ್ ಫಸ್ಟ್ ಒನ್ ಇಸ್ ಡಿವಿಷನ್ ಆಫ್ ವರ್ಕ್. ಒಂದು ವರ್ಕ್ನ ಡಿಫ್ರೆಂಟ್ ಸೆಗ್ಮೆಂಟ್ ಆರ್ ಡಿಫ್ರೆಂಟ್ ಡಿವಿಷನ್ ಆಗಿ ಡಿವೈಡ್ ಮಾಡಿದರೆ ಅದಕ್ಕೆ ಲೇಬರ್ನ ಪ್ರಾಪರಾಗಿ ಅಲಾಟ್ ಮಾಡಿ ಆ ವರ್ಕನ್ನು ಪ್ರಾಪರಾಗಿ ಅಚೀವ್ ಮಾಡ್ಬೋದು. ಅಕಾರ್ಡಿಂಗ್ ಟು ಎನ್ರಿ ಫಯಾಲ್, division of work is the first principle of management. Work should be divided among the different. Second one is authority. Authority is the power or right of a person to command his subordinates. ಅಥಾರಿಟಿ ಅಂತ ಹೇಳಿದ್ರೇನು? ಅವರ ಒಂದು ವ್ಯಕ್ತಿಯ ಸಬಾರ್ಡಿನೇಟ್ನ ಕಮಾಂಡ್ ಮಾಡಲಿಕ್ಕೆ ಅಥವಾ ಒಂದು ಪವರ್ ಅಥವಾ ರೈಟ್ ಆಗಿರೋದನ್ನ ಏನಂತ ಹೇಳ್ತಾರೆ? ಅಥಾರಿಟಿ ಅಂತ ಹೇಳಿ ಕರೀತಾರೆ. ನಂದು ಸಬಾರ್ಡಿನೇಟ್ ಅಂತ ಜೊತೆಯಲ್ಲಿ ವರ್ಕ್ ಮಾಡೋರನ್ನ ಕಮಾಂಡ್ ಮಾಡೋದ
ಪವರ್ ಮತ್ತು ರೈಟ್ ಇರೋದನ್ನ ಏನಂತ ಹೇಳ್ತಾರೆ, ಅಥಾರಿಟಿ ಅಂತ ಹೇಳಿ ಕರೀತಾರೆ. ಥರ್ಡ್ ಒನ್ ಇಸ್ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂತ ಹೇಳಿದರೆ ಸಬಾರ್ಡಿನೇಟ್ ಶುಡ್ ಒಬೈ ದ ಸುಪೀರಿಯರ್ಸ್. ಒಬ್ಬ ಸಬಾರ್ಡಿನೇಟ್ ಏನು ಮಾಡಬೇಕು, ಸುಪೀರಿಯರ್ನ ಒಬೆ ಮಾಡಬೇಕು, ಅವರ ಆರ್ಡರ್ಸ್ನ ಒಬೆ ಮಾಡಬೇಕು. ಆದರೆ ಮಾತ್ರ ಒಂದು ಆರ್ಗನೈಸೇಷನ್ ಸ್ಮೂತಾಗಿ ಫಂಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದ ಪ್ರಿನ್ಸಿಪಲ್ ಆಫ್ ಎನ್ರಿ ಫಯಾಲ್. And the next one is unity of command. Employees should receive orders, instructions or directions from one superior only. ಒಬ್ಬ ಎಂಪ್ಲಾಯಿ ಒಂದು ಗೈಡೆನ್ಸ್ ಇರ್ಬೋದು, ಆರ್ ಆರ್ಡರ್ಸ್ ಇರ್ಬೋದು, ಆರ್ ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಇದನ್ನೆಲ್ಲ ಒಂದೇ ಒಂದು ಸುಪೀರಿಯರಿಂದ ಪಡಿಬೇಕು. ತುಂಬ ಜನ ಸುಪೀರಿಯರ್ಸ್ ಇದ್ದರೆ ಅವ್ರದ್ದು ಆರ್ಡರ್ಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ರೀಚ್ ಮಾಡಲಿಕ್ಕೆ ಇದು ಡಿಫಿಕಲ್ಟ್ ಆಗುತ್ತೆ. ಸೊ ಯೂನಿಟಿ ಅ ಸಿಂಗಲ್ ಕಮಾಂಡ್ ಶುಡ್ ಬಿ ದೇರ್ ವಿತಿನ್ ದ ಆರ್ಗನೈಸೇಷನ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಯೂನಿಟಿ ಆಫ್ ಡೈರೆಕ್ಷನ್. ದೇರ್ ಶುಡ್ ಬಿ ಒನ್ ಹೆಡ್ ಆ್ಯಂಡ್ ಒನ್ ಪ್ಲ್ಯಾನ್ ಫಾರ್ ಅ ಗ್ರೂಪ್ ಆಫ್ ಆ್ಯಕ್ಟಿವಿಟಿ. ಒಂದು ಗ್ರೂಪ್ ಆಫ್ ಆ್ಯಕ್ಟಿವಿಟಿಗೆ ಆರ್ ಒಂದು ಪ್ಲ್ಯಾನಿಗೆ ಓನ್ಲಿ ಒನ್ ಹೆಡ್ ಇರಬೇಕು. ಒಂದು ಪ್ಲ್ಯಾನ್ನ ರೀಚ್ ಮಾಡಬೇಕು ಅಂತ ಹೇಳಿದರೆ ಓನ್ಲಿ ಒನ್ ಹೆಡ್ ಶುಡ್ ಬಿ ದೇರ್. ಒಬ್ಬ ಹೆಡ್ ಆರ್ ಸುಪೀರಿಯರ್ ಮಾತ್ರ ಇರಬೇಕು ಡೈರೆಕ್ಟ್ ಮಾಡಲಿಕ್ಕೆ. ದಟ್ ಈಸ್ ನೋನ್ ಎಸ್ ಎ ಯೂನಿಟಿ ಆಫ್ ಡೈರೆಕ್ಷನ್. And the next one is subordination of individual interest to group interest. Subordination of individual interest to group interest ಅಂತ ಹೇಳಿದರೆ, ಇನ್ನೊಂದು ಆರ್ಗನೈಸೇಷನಲ್ಲಿ ಇಂಡಿವಿಜುವಲ್ದು ಒಬ್ಬ ವ್ಯಕ್ತಿದು ಒಬ್ಬೊಬ್ಬ ಎಂಪ್ಲಾಯಿದು ಇಂಟ್ರೆಸ್ಟ್ನ ಸಬಾರ್ಡಿನೇಟ್ ಮಾಡಿ ಒಂದುಗೂಡಿಸಿ ಅದನ್ನು ಗ್ರೂಪ್ ಇಂಟ್ರೆಸ್ಟ್ ಆಗಿ ಕನ್ವರ್ಟ್ ಮಾಡಬೇಕು. ಆದರೆ ಮಾತ್ರ ಆರ್ಗನೈಸೇಷನಲ್ ಆಬ್ಜೆಕ್ಟಿವನ್ನು ಸ್ಮೂತಾಗಿ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನನಗೆ ಬೇರೆ ಇಂಟ್ರೆಸ್ಟ್ ಇದೆ, ನನಗೆ ನಂದು ಗೋಲ್ಸೇ ಬೇರೆ, ಬೇರೆ ವ್ಯಕ್ತಿದು ಗೋಲ್ಸೇ ಬೇರೆ ಅಂತ. ನೆಕ್ಸ್ಟ್ ಒನ್ ಇಸ್ ರೆಮ್ಯುನರೇಷನ್. ರೆಮ್ಯುನರೇಷನ್ ಪೇಡ್ ಟು ದ ಪರ್ಸನಲ್ ಫಾರ್ ದ ವರ್ಕ್ ಶುಡ್ ಬಿ ಫೇರ್. ಒಂದು ಎಂಪ್ಲಾಯಿಗೆ ರೆಮ್ಯುನರೇಷನ್ ಕೊಡೋದು, ಆ ಸ್ಯಾಲ್ರಿ ಅಥವಾ ಪೇಮೆಂಟ್ ಮಾಡೋದು ಅವ್ರ ವೇಜಸ್ ಕೊಡೋದು, ಇಟ್ ಶುಡ್ ಬಿ ಫೇರ್, ಕರೆಕ್ಟ್ ಆಗಿರಬೇಕು. ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್, ಪರ್ಸನಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಆಗಿರಬೇಕು. ಸೊ ದಟ್ ಈಸ್ ಅ ರೆಮ್ಯುನರೇಷನ್ ಪ್ರಿನ್ಸಿಪಲ್. ನೆಕ್ಸ್ಟ್ ಒನ್ ಇಸ್ ಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ಅಂತ ಹೇಳಿದರೆ ಒಂದು ಅಥಾರಿಟಿ ಈಸ್ ಗಿವಿಂಗ್ ಟು ಸುಪೀರಿಯರ್ and means giving less role and importance to subordinates. ರೋಲ್ ಮತ್ತು ರೆಸ್ಪಾನ್ಸಿಬಿಲಿಟಿ ಸಬಾರ್ಡಿನೇಟ್ಸ್ಗೆ ಕಡಿಮೆ ಆಗಿರುತ್ತೆ, ಸುಪೀರಿಯರ್ಗೆ ಸೆಂಟ್ರಲ್ ಪವರ್ ಇರುತ್ತೆ, ಸೊ ಅಥಾರಿಟಿ ಇರುತ್ತೆ. ದಟ್ ಈಸ್ ನೋನ್ ಆಸ್ ಎ ಸೆಂಟ್ರಲೈಸೇಷನ್. ನೆಕ್ಸ್ಟ್ ಒನ್ ಇಸ್ ಸ್ಕ್ಯಾಲರ್ ಚೈನ್. ಸ್ಕ್ಯಾಲರ್ ಚೈನ್ ಇಸ್ ದ ಚೈನ್ ಆಫ್ ಸುಪೀರಿಯರ್ಸ್ or the line of authority from the highest rank to the lowest rank in the organization. ಸ್ಕ್ಯಾಲರ್ ಚೈನ್ ಅಂತ ಹೇಳಿದರೆ ಇದೊಂದು ಚೈನ್ ಆಫ್ ಸುಪೀರಿಯರ್ಸ್, ಒಂದು ಸುಪೀರಿಯರ್ಸ್ದು ಚೈನ್ ಫ್ರಮ್ ದ ಹೈಯೆಸ್ಟ್ ರ್ಯಾಂಕ್ ಟು ದ ಲೋವೆಸ್ಟ್ ರ್ಯಾಂಕ್ ಇನ್ ದ ಆರ್ಗನೈಸೇಷನ್. ಒಂದು ಹೈಯೆಸ್ಟ್ ರ್ಯಾಂಕಿಂದ ಲೋವೆಸ್ಟ್ ರ್ಯಾಂಕಿಗೆ ಒಂದು ಚೈನ್ ಆಫ್ ಅಥಾರಿಟಿ ಇರುತ್ತೆ. ಅದನ್ನು ಏನಂತ ಹೇಳ್ತಾರೆ, ಸ್ಕ್ಯಾಲರ್ ಚೈನ್ ಅಂತ ಹೇಳಿ ಕರೀತಾರೆ. ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಮತ್ತು ಲೋವರ್ ಲೆವೆಲ್. ಸೊ ಟಾಪ್ ಲೆವೆಲಿಂದ ಮಿಡಲ್ ಲೆವೆಲ್ಗೆ, ಮಿಡಲ್ ಲೆವೆಲಿಂದ ಲೋವರ್ ಲೆವೆಲ್ಗೆ ಒಂದು ಚೈನ್ ಆಫ್ ಅಥಾರಿಟಿ ಇರುತ್ತೆ. ಸೊ ದ್ಯಾಟ್ ಇಸ್ ನೋನ್ ಆಸ್ ಎ ಸ್ಕ್ಯಾಲರ್ ಚೈನ್. ಸೊ ಈ ಸ್ಕ್ಯಾಲರ್ ಚೈನ್ ಪ್ರಕಾರ ದೇರ್ ಶುಡ್ ಬಿ ಎ ಯೂನಿಟಿ ಆಫ್ ಕಮಾಂಡ್. ಕಮಾಂಡ್ ಮಾಡೋರು ಯೂನಿಟಿ, ಅ ಸಿಂಗಲ್ ಪರ್ಸನ್ ಆಗಿರಬೇಕು. ದ್ಯಾಟ್ ಈಸ್ ಸ್ಕ್ಯಾಲರ್ ಚೈನ್. ದ ನೆಕ್ಸ್ಟ್ ಒನ್ ಇಸ್ ಆರ್ಡರ್. Order refers to a systematic arrangement of the things and persons in an organization. ಒಂದು ಆರ್ಗನೈಸೇಷನಲ್ಲಿ ಪರ್ಸನ್ ಮತ್ತು ಥಿಂಗ್ಸ್ನ, ಎಂಪ್ಲಾಯೀಸ್ ಮತ್ತು ಡಿಫ್ರೆಂಟ್ ರಾ ಮೆಟೀರಿಯಲ್ಸ್ನ, ಥಿಂಗ್ಸ್ನ ಪ್ರಾಪರ್ ಆರ್ಡರಲ್ಲಿ ಅರೇಂಜ್ ಮಾಡಬೇಕು. ದ್ಯಾಟ್ ಈಸ್ ನೋನ್ ಆಸ್ ಅ ಆರ್ಡರ್. ನೆಕ್ಸ್ಟ್ ಒನ್ ಇಸ್ ಈಕ್ವಿಟಿ. ಈಕ್ವಿಟಿ ಮೀನ್ಸ್ ಫೇರ್ ಟ್ರೀಟ್ಮೆಂಟ್ ಟು ಆಲ್ ದ ಪರ್ಸನಲ್ ಇನ್ ಆ್ಯನ್ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನಲ್ಲಿ ಎಲ್ಲ ಎಂಪ್ಲಾಯೀಸ್ನ ಈಕ್ವಲ್ ಆಗಿ ಒಂದೇ ರೀತಿಯಾಗಿ ಟ್ರೀಟ್ ಮಾಡಬೇಕು. ದ್ಯಾಟ್ ಈಸ್ ನೋನ್ ಆಸ್ ಈಕ್ವಿಟಿ. ನೆಕ್ಸ್ಟ್ ಒನ್ ಇಸ್ ಸ್ಟೆಬಿಲಿಟಿ ಆಫ್ ಟೆನ್ಯೂರ್ ಆಫ್ ಪರ್ಸನಲ್. ಸ್ಟೆಬಿಲಿಟಿ ಆಫ್ ಟೆನ್ಯೂರ್ ಆಫ್ ಪರ್ಸನಲ್ ಅಂತ ಹೇಳಿದರೆ ಈಚ್ ಆ್ಯಂಡ್ ಎವ್ರಿ ಎಂಪ್ಲಾಯಿ ಆಫ್ ದ ಆರ್ಗನೈಸೇಷನ್ ದೇ ಮಸ್ಟ್ ಬಿ ಅಶ್ಯೂರಿಟಿ ಕೊಡಬೇಕು. ಏನಂತ, ಅವರ ಎಂಪ್ಲಾಯಿ ಜಾಬ್ ಇಸ್ ಹ್ಯಾವಿಂಗ್ ಎ ಸ್ಟೆಬಿಲಿಟಿ ಅವ್ರ ಟೆನ್ಯೂರ್ ಅವ್ರ ಸ್ಟೆಬಿಲಿಟಿ ಇದೆ ಆರ್ಗನೈಸೇಷನಲ್ಲಿ, ಅವರ ವರ್ಕ್ ಜಾಬ್ ಸೆಕ್ಯೂರ್ ಆಗಿದೆ ಅಂತ ಒಂದು ಪ್ರಾಮಿಸ್ ಇರಬೇಕು, ಅಶ್ಯೂರಿಟಿ ಇರಬೇಕು. ದೆನ್ ಓನ್ಲಿ ದ ಎಂಪ್ಲಾಯಿ ವಿಲ್ ವರ್ಕ್ ವಿತ್ ಝೀಲ್. ಒಂದು ಝೀಲಲ್ಲಿ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಿನ್ಸಿಪಲ್ ಆಫ್
or functions of management. Next one is initiative. Initiative means freedom to think out and execute plan. ಸೊ ಒಂದು ಮ್ಯಾನೇಜರ್, ಒಂದು ಆರ್ಗನೈಸೇಷನ್ದು ಮ್ಯಾನೇಜರ್ದು ಏನು ಫ್ರೀಡಮ್ ಕೊಡಬೇಕು ಅವ್ರದ್ದು ಸಬಾರ್ಡಿನೇಟ್ಸ್ಗೆ, ಒಂದು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಫ್ರೀಡಮ್ ಕೊಡಬೇಕು. ಸೊ ದ್ಯಾಟ್ ಇಸ್ ನೋನ್ ಆ್ಯಸ್ ಅ ಇನಿಷಿಯೇಟಿವ್. ಒಂದು ಪ್ಲ್ಯಾನ್ನ ಕ್ರಿಯೇಟ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಚಾನ್ಸಸ್ನ ಕೊಡೋದನ್ನ ಏನಂತ ಹೇಳ್ತಾರೆ, ಇನಿಷಿಯೇಟಿವ್. ಅವ್ರನ್ನ ಇನಿಷಿಯೇಟಿವ್ ಪ್ರೋತ್ಸಾಹ ಮಾಡಬೇಕು. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಎಸ್ಪಿರಿಟ್ ಡೆ ಕಾಪ್ಸ್. ಎಸ್ಪಿರಿಟ್ ಡೆ ಕಾಪ್ಸ್ ಅಂತ ಹೇಳಿದರೆ, ದಿಸ್ ಪ್ರಿನ್ಸಿಪಲ್ ಮೀನ್ಸ್ ಯೂನಿಟಿ ಈಸ್ ಸ್ಟ್ರೆಂತ್. ಯೂನಿಟಿ ಇದ್ದರೆ ಅದೊಂದು ಸ್ಟ್ರೆಂತ್ ಅಂತ ಹೇಳಿ ಈ ಪ್ರಿನ್ಸಿಪಲ್ ಹೇಳುತ್ತೆ. ಎಸ್ಪಿರಿಟ್ ಡೆ ಕಾಪ್ಸ್ ಅಂತ ಹೇಳಿದರೆ ಇಟ್ ಸಜೆಸ್ಟ್ ಯೂನಿಟಿ ಆರ್ ಟೀಮ್ ಸ್ಪಿರಿಟ್ ಆ್ಯಂಡ್ ಟೀಮ್ ವರ್ಕ್ ಎಮಾಂಗ್ ದ ಎಂಪ್ಲಾಯೀಸ್. ಒಂದು ಆರ್ಗನೈಸೇಷನಲ್ಲಿ ಟೀಮ್ ಸ್ಪಿರಿಟ್ ಅಥವಾ ಟೀಮ್ ವರ್ಕ್ ಆರ್ ಯೂನಿಟಿ ಇದ್ದರೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ನ ಈಸಿಯಾಗಿ ಅಚೀವ್ ಮಾಡ್ಬೋದು. ಸೊ ದ್ಯಾಟ್ ಇಸ್ ನೋನ್ ಆಸ್ ಎಸ್ಪಿರಿಟ್ ಡೆ ಕಾಪ್ಸ್. ಸೊ ನಿಮಗೆಲ್ಲ ಪ್ರಿನ್ಸಿಪಲ್ಸ್, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಆಲ್.